ಹಲೋ ಹಾಯ್ ಫ್ರೆಂಡ್ಸ್, ಲೈಫ್ ಟು ಜರ್ನಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಇವಾಗ ನಾವು ಹೋಗ್ತಿರೋದು ಅಂದರೆ ಉದ್ಭವ ರಾಮೇಶ್ವರ. ಇದು ಹಾಸನದಿಂದ 8 ಕಿಲೋಮೀಟ್ರ್ ದೂರದಲ್ಲಿರೋ ದೊಡ್ಡಪುರದಲ್ಲಿದೆ. ಇದು ಅರ್ಧಚಂದ್ರಾಕಾರ ಅರ್ಧನಾರೀಶ್ವರ ರೀತಿಯಲ್ಲಿ ಲಿಂಗದ ರೂಪದಲ್ಲಿ ಉದ್ಭವವಾಗಿದೆ. ಹಾಗೆ ಇದು ಹಳೆಯ ದೇವಸ್ಥಾನ. ಈ ದೇವಸ್ಥಾನದ ಲಿಂಗವು ಪ್ರತಿ 5 ವರ್ಷಕ್ಕೊಂದು ಸಾರಿ ರಾಗಿ ಕಾಳಿನ ಉದ್ದದಷ್ಟು ಬೆಳೆಯುತ್ತದೆ. ಹಾಗೆ ಈ ಲಿಂಗದಲ್ಲಿ ಅರ್ಧ ಭಾಗ ಉಷ್ಣಾಂಶದಿಂದ ಕೂಡಿದ್ದು ಹಾಗೂ ಇನ್ನರ್ಧ ಭಾಗ ತೇವಾಂಶದಿಂದ ಕೂಡಿರುತ್ತೆ. ಪ್ರತಿ ಸಾರಿ ಬೆಣ್ಣೆ ಅಲಂಕಾರ ಆದಾಗ ನೀವು ಇದನ್ನು ಕಾಣ್ಬೋದು. ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ ಇದು 8ನೇ ಶತಮಾನಕ್ಕಿಂತಲೂ ಹಿಂದಿನದಾಗಿದೆ. ಇಲ್ಲಿ ಶಿವಲಿಂಗವು ಪೂಜಾ ಭಾಗ ಅಥವಾ ರುದ್ರಭಾಗವಾಗಿದ್ದು, ಪಾಣಿಪೀಠಕ್ಕೆ ಸಮವಾದ ಭಾಗವನ್ನು ವಿಷ್ಣು ಭಾಗವೆಂತಲೂ ಭೂಮಿಯ ಒಳಭಾಗದಲ್ಲಿರುವ ಲಿಂಗವನ್ನು ಬ್ರಹ್ಮ ಭಾಗವೆಂತಲೂ ಕರೆಯಲಾಗುತ್ತದೆ. ಹಾಗೆ ಇದು ರುದ್ರಾಭಿಷೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಹೊಸ ಪಾಣಿಪೀಠವನ್ನು ನಿರ್ಮಿಸಿದ್ದಾರೆ. ಈಗ ಅಷ್ಟೇ ಅಲ್ಲದೆ ಈ ಗುಡಿಯ ಪಕ್ಕದಲ್ಲಿ ವೀರಭದ್ರಸ್ವಾಮಿ ದೇವಾಲಯ ಇದೆ. ಹಾಗೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಅನ್ನದಾನ ಆಗುತ್ತದೆ.